Hello everyone. In today's class, let us study about continuous linear function. A linear functional on a non-linear space n is said to be bounded if there exists a constant capital M greater than or equal to 0 such that mod f of x less than or equal to m into norm x for all x belongs to n. F is bounded means mod f of z less than or equal to some k for all z in the given domain, which is very important. This condition, mod f of x less than or equal to m into norm x for all x belongs to n. The linear functional f defined on a normed linear space n is bounded if and only if it is continuous. As you know, here boundedness property and continuous property for a given functional is always connected to each other. But in this case, not only converse or the inverse part is true. Here, direct as well as converse both are the properties holds. Therefore, we'll get if and only if condition for a boundedness and continuous property. By defining the boundedness property of the function, we can define the continuity of the given function. That is only the matter. We have one important theorem which is called as Hahn-Banach theorem. Very important one. Let M be a linear subspace of a normed linear space n and f be a linear function defined on this subspace M, then f can be extended to a functional f naught defined on the whole space n such that norm f naught equal to norm f. Very important one. I repeat, m ಅನ್ನುವಂಥದ್ದು ಒಂದು ಲೀನಿಯರ್ ಸಬ್ಸ್ಪೇಸ್ ಆಫ್ ಅ ನಾರ್ಮ್ ಲೀನಿಯರ್ ಸ್ಪೇಸ್ ಎನ್ ಆಗಿತ್ತು ಅಂತಂದರೆ ಎಫ್ ಅನ್ನ ಲೀನಿಯರ್ ಫಂಕ್ಷನ್ ಎಮ್ ಮೇಲೆ ಡಿಫೈನ್ ಮಾಡಿದಾಗ ನೋಡ್ಕೊಳ್ಳಿ, ಈಗ ಎಮ್ ಅನ್ನುವಂಥದ್ದು ಸಬ್ಸ್ಪೇಸು, ಎಫ್ ಅನ್ನುವಂತಹ ಲೀನಿಯರ್ ಫಂಕ್ಷನನ್ನು ಎಮ್ ಮೇಲೆ ಡಿಫೈನ್ ಮಾಡ್ತಾ ಇರುವಂಥದ್ದು, ಎನ್ ಮೇಲಲ್ಲ, ಎಮ್ ಮೇಲೆ. ಆದರೆ ಆ ಎಮ್ ಮೇಲೆ ಅಂದರೆ ಸಬ್ಸ್ಪೇಸ್ ಮೇಲೆ ನೀವು ಲೀನಿಯರ್ ಫಂಕ್ಷನನ್ನು ಡಿಫೈನ್ ಮಾಡ್ತಾ ಇದ್ರೂ ಸಹ ಎಫ್ ಅನ್ನು ನಾವು ಎಫ್ ನಾಟ್ ಅಂತ ಎಕ್ಸ್ಟೆಂಡ್ ಮಾಡಿಕೊಂಡು ಅದನ್ನು ಹೋಲ್ ಸ್ಪೇಸ್ ಎನ್ ಮೇಲೆ ಡಿಫೈನ್ ಮಾಡ್ಬೋದು. ಆದರೆ ಆ ನಾರ್ಮ್ ಆಫ್ ಎಫ್ ಏನಿರುತ್ತೋ ಅದು ನಾರ್ಮ್ ಆಫ್ ಎಫ್ ನಾಟಿಗೆ ಈಕ್ವಲ್ ಇರುತ್ತೆ ಅಂತ ಹೇಳ್ತೀವಿ ನಾವು. ಅಂದರೆ ಅದೇ ಸೇಮ್ ಫಂಕ್ಷನಿನ ನಾರ್ಮು ಎಕ್ಸ್ಟೆಂಡ್ ಹಾಕ್ಕೊಂಡು ಬರುತ್ತೆ, ಅದು ಈಕ್ವಲಿಗೆ ಬರುತ್ತೆ ಅಂತ ನಾವು ಇಲ್ಲಿ ಹಾನ್-ಬಾನ್ ಥಿಯರಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದು. ಹಿಯರ್ ವಿ ಹ್ಯಾವ್ ಒನ್ ಡೆಫಿನೇಷನ್, ಸ್ಟ್ರಿಕ್ಟ್ಲಿ ಕಾನ್ವೆಕ್ಸ್. A normed linear space n is said to be strictly convex if norm of x plus y by 2 is less than 1. Whenever y belongs to n with norm x and norm y both are equal to 1 and x not equal to y. ನಾವು ನಾರ್ಮಡ್ ಲೀನಿಯರ್ ಸ್ಪೇಸ್ ಎನ್ ಅನ್ನು ಸ್ಟ್ರಿಕ್ಟ್ಲಿ ಕಾನ್ವೆಕ್ಸ್ ಅಂತ ಯಾವಾಗ ಕರಿತೀವಿ ಅಂತಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ನಾರ್ಮ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಲೆಸ್ ದೆನ್ 1 ಯಾವಾಗ ಅಂತಂದರೆ ನಾರ್ಮ್ ಎಕ್ಸ್ ಮತ್ತು ನಾರ್ಮ್ ವೈ ಎರಡು ಇಂಡಿಪೆಂಡೆಂಟ್ಲಿ ಲೆಸ್ ದೆನ್ ಈಕ್ವಲ್ ಟು 1 ಆಗಿರಬೇಕು ಮತ್ತು ಎಕ್ಸ್ ಮತ್ತು ವೈ ನಾಟ್ ಈಕ್ವಲ್ ಟು ಈಚ್ ಅದರ್ ಆಗಿರಬೇಕು. ಈಗ ನಮಗೆ ಬೇಕಾಗಿರುವಂತಹ ಒಂದು ಡೆಫಿನೇಷನ್ ಅಂತಂದರೆ ಡ್ಯೂಯಲ್ ಆರ್ ಕಾಂಜುಗೇಟ್ ಅಡ್ಜಾಯಿಂಟ್ ಅಂತ ಕರಿತೀವಿ ನಾವು. ಸೊ ಡ್ಯೂಯಲ್ ಅಥವಾ ಕಾಂಜುಗೇಟ್ ಅಂತಂದರೆ ಏನು ಸ್ಟಡಿ ಮಾಡೋಣ. ಸಪೋಸ್ ಎನ್ ಅನ್ನುವಂಥದ್ದು ನಾರ್ಮಡ್ ಲೀನಿಯರ್ ಸ್ಪೇಸ್ ಆಗಿತ್ತು ಅಂತ ಅಂದ್ಕೊಳ್ಳಿ. ಬಿ ಎನ್ ಕೆ ಅನ್ನು ನಾವು ನಾರ್ಮಡ್ ಲೀನಿಯರ್ set of all bounded linear transformation from n to any other field k ಅಂತ ತಗೊಂಡ್ರೆ ನಾವು
ಎನ್ ಸ್ಟಾರ್ ಅನ್ನ ಡಿಫೈನ್ ಮಾಡ್ತೀವಿ. ಅದು ಏನಾಗಿರುತ್ತೆ ಅಂತಂದ್ರೆ ಈ ಸೆಟ್ ಆಗಿರುತ್ತೆ, ಬೌಂಡೆಡ್ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಬರುವಂತಹ ಸೆಟ್ ಆಗಿರುತ್ತೆ. ಅದಕ್ಕೆ ನಾವು ಡ್ಯೂಯಲ್ ಅಂತ ಕರೆಯುವಂಥದ್ದು. ಓಕೆ, ಸೊ ಎನ್ ಬಿ ಅ ನಾರ್ಮ್ಡ್ ಲೀನಿಯರ್ ಸ್ಪೇಸ್. B and K is the set of all bounded linear transformation from N to field K is called as a dual space on N, and it is denoted by N star. Okay, ಇಲ್ಲಿ ಫೀಲ್ಡ್ ಕೆ, ಫೀಲ್ಡ್ ಅಂತಂದ್ರೆ ಏನು ಅಂತ ಗೊತ್ತಿದೆ ಅಲ್ವಾ ನಿಮಗೆ? ಫಸ್ಟ್ ಇಯರ್ ಅಲ್ಲಿ ನಾವು ಸ್ಟಡಿ ಮಾಡಿರ್ತೀವಿ. ಫೀಲ್ಡ್ ಅಂತಂದ್ರೆ ಏನು? ಫೀಲ್ಡ್ ಅಂತಂದ್ರೆ ಕಮ್ಯೂಟೇಟಿವ್ ಡಿವಿಷನ್ ರಿಂಗ್ ಇಸ್ ಕಾಲ್ಡ್ ಆಸ್ ಅ ಫೀಲ್ಡ್ ಅಲ್ವಾ? ಕಮ್ಯೂಟೇಟಿವ್ ಪ್ರಾಪರ್ಟಿಯನ್ನು ಹೋಲ್ಡ್ ಮಾಡ್ತಾ ಇರತ್ತೆ, ಮತ್ತೆ ಡಿವಿಷನ್ ರಿಂಗ್ ಆಗಿರುತ್ತೆ. ಡಿವಿಷನ್ ರಿಂಗ್ ಅಂತಂದ್ರೆ ಅ ರಿಂಗ್ ವಿತ್ ಯೂನಿಟಿ ಇನ್ ವಿಚ್ ಆಲ್ ನಾನ್ ಝೀರೋ ಎಲಿಮೆಂಟ್ಸ್ ಹ್ಯಾವ್ ಇಟ್ಸ್ ಓನ್ ಇನ್ವರ್ಸ್ ಎಲಿಮೆಂಟ್ ಅಲ್ವಾ? ಸೊ ನೀವೇ ಸ್ಟಡಿ ಮಾಡಿದ್ದೀರಾ, ನಿಮಗೆ ಗೊತ್ತಿರತ್ತೆ ನನಗಿಂತ ಜಾಸ್ತಿ ಅಲ್ವಾ? ಓಕೆ, ವಾಟ್ ಎವರ್ ಇಟ್ ಮೇ ಬಿ, ಅದಕ್ಕೆ ನಾವು ಫೀಲ್ಡ್ ಅಂತ ಕರಿತೀವಿ. ಎನ್ ನಾರ್ಮಲ್ ಲೀನಿಯರ್ ಸ್ಪೇಸಿಂದ ಫೀಲ್ಡ್ಗೆ ಡಿಫೈನ್ ಆಗಿರುವಂತಹ ಲೀನಿಯರ್ ಬೌಂಡೆಡ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಏನಿದೆಯೋ ಅದಕ್ಕೆ ನಾವೇನಂತ ಕರಿತೀವಿ? ಡ್ಯೂಯಲ್ ಆಫ್ ಎನ್ ಅಂತ ಕರಿತೀವಿ. ಸೊ ಡ್ಯೂಯಲ್ ಆಫ್ ಎನ್ ಅನ್ನ ಎನ್ ಸ್ಟಾರ್ ಇಂದ ನಾವು ಡಿನೋಟ್ ಮಾಡುವಂಥದ್ದು. ಅದು ಸೆಟ್ ಆಫ್ ಆಲ್ ಬೌಂಡೆಡ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಎನ್ ಟು ಕೆ ಆಗಿರುತ್ತೆ. ಈ ಸೆಟ್ ಯಾವ ಥರ ಡಿಫೈನ್ಡ್ ಆಗಿರುತ್ತೆ ಅಂತಂದರೆ ಇದರಲ್ಲಿ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಇರುತ್ತೆ. ಈಗ ಫಂಕ್ಷನ್ ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ ಫಂಕ್ಷನ್, ಅದು ಫಂಕ್ಷನ್ ಇರುತ್ತೆ, ಫಂಕ್ಷನ್ ಎನ್ ಟು ಕೆ ಇರುವಂಥದ್ದು ಅಷ್ಟೇ. ಓಕೆ, ಸೊ ಈ ಒಂದು ಡ್ಯೂಯಲ್ ಅನ್ನ ಮೈಂಡಲ್ಲಿ ಇಟ್ಕೊಂಡು ವಿ ಡಿರೈವ್ ದ ನ್ಯಾಚುರಲ್ ಇಂಬೆಡ್ಡಿಂಗ್ ಆಫ್ ಎನ್ ಇಂಟು ಎನ್ ಡಬಲ್ ಸ್ಟಾರ್ ಸ್ಟಡಿ ಮಾಡ್ತೀವಿ. ಎನ್ ಸ್ಟಾರ್ ಅಂತಂದ್ರೆ ಡ್ಯೂಯಲ್, ಎನ್ ಡಬಲ್ ಸ್ಟಾರ್ ಅಂತಂದ್ರೆ ಸೆಕೆಂಡ್ ಡ್ಯೂಯಲ್ ಅಲ್ವಾ? Okay, so a conjugate space n star of a normed linear space n or a dual space n star of a normed linear space n is itself a normed linear space. So we can find a conjugate space n star star of n star. We denote n star in a dual anta. We denote this space by n double star, and n double star is called as the second conjugate space of n. So as in the case of n star, n double star is also a Banach space. n star Banach space ಹಾಕೊಂಡಿರೋದಕ್ಕೆ n double star ಕೂಡ Banach space ಹಾಕೊಂಡಿರುತ್ತೆ. There is an isometric isomorphism of n into n double star is called as natural embedding of n into n double star. Okay. In the previous class we have discussed about isometric isomorphism. So isometric isomorphism in a definition ಅನ್ನು ಇನ್ನೊಂದ್ಸರಿ ರಿಕಾಲ್ ಮಾಡ್ಕೊಳ್ಳಿ. ಸೊ ಐಸೋಮೆಟ್ರಿಕ್ ಐಸೋಮಾರ್ಫಿಸಮ್ ಆಫ್ ಎನ್ ಇಂಟು ಎನ್ ಡಬಲ್ ಸ್ಟಾರ್ ಅನ್ನು ನಾವೇನಂತ ಕರಿತೀವಿ ಅಂದರೆ ನ್ಯಾಚುರಲ್ ಇಂಬೆಡ್ಡಿಂಗ್ ಆಫ್ ಎನ್ ಇಂಟು ಎನ್ ಡಬಲ್ ಸ್ಟಾರ್ ಅಂತ ಕರೆಯುವಂಥದ್ದು. ಓಕೆ, ಸೊ ಬಿ ಆಫ್ ಎನ್ ಕಾಮ ಎನ್ ಈಸ್ ದ ಸೆಟ್ ಆಫ್ set containing the collection of all bounded linear transformation of a Banach space whenever n dash is complete. I gave the note. ಇದೆಲ್ಲ ನೋಡಿ 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಆಗುವಂತಹ ನೋಟ್ಸು, ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಕ್ಲಿಯರ್ಲಿ ಬಿ ಎನ್ ಕೆ is also forms a Banach space if k is complete, where norm is defined by norm f equal to supremum of modulus of f for all x belongs to n, norm x equal to 1. Since k is complete, b and k is a Banach space. ಇಲ್ಲಿ ನಾವು ತಗೊಂಡಿರುವಂತಹ ಒಂದು ರಿಸಲ್ಟ್ ಕೂಡ ಅದೇ ಆಗಿರುತ್ತೆ. ಇಲ್ಲಿ ನೋಡಿ, n double star is also Banach space. ಎನ್ ಸ್ಟಾರ್ ಬನಾಚ್ ಸ್ಪೇಸ್ ಹೆಂಗಾಗತ್ತೆ ಅನ್ನೋದು ಇದ್ರ ಮೇಲೆ ಡಿಫೈನ್ ಹಾಕೊಂಡಿರುವಂಥದ್ದು. ಇದು ಬನಾಚ್ ಸ್ಪೇಸ್ ಆಗುತ್ತೆ ಅಂತ ನಾನು ಒಂದು ಥಿಯರಮಲ್ಲಿ ಪ್ರೂವ್ ಮಾಡಿಸಿದ್ದೆ ನಿಮಗೆ. ಇದೊಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೇನೆ ನಿಮಗೆ ಅಲ್ವಾ? ಸೊ ನೋಡ್ಕೊಳ್ಳಿ, ಅದನ್ನು ನೆನಪಾಯಿತು ಅಂತಂದರೆ.
Next we have one theorem. Let n be a non-linear space, then each vector x in capital N induces a functional fx on n star defined by fx of f equal to small f of x for every f belongs to n star, such that norm fx is equal to norm x. The mapping J from n to n double star g of x equal to fx for each or for every x belongs to n gives an isometric isomorphism of n into n double star. This is the theorem. ಫಂಕ್ಷನ್ ಅನ್ನ ನಾವು ಈ ತರ ಫಸ್ಟ್ ಡಿಫೈನ್ ಮಾಡ್ಕೊಂಡಿರುವಂತದ್ದು. ಆಮೇಲೆ ಒಂದು ಮ್ಯಾಪಿಂಗ್ ಅನ್ನ ಡಿಫೈನ್ ಮಾಡ್ಕೊಂಡಿದೀವಿ. ಜಿ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಎಕ್ಸ್. ಎಫ್ ಎಕ್ಸ್ ಆಫ್ ಎಫ್ ಅಂದ್ರೆ ಎಫ್ ಆಫ್ ಎಕ್ಸ್. ಸೊ ಈ ತರ ಒಂದಕ್ಕೊಂದು ಇಲ್ಲಿ ಲಿಂಕ್ ಹಾಕೊಂಡಿರುವಂಥದ್ದು. ಈಗ ಐಸೋಮೆಟ್ರಿಕ್ ಐಸೋಮಾರ್ಫಿಸಮ್ ಫಂಕ್ಷನ್ ಇದೆ ಅದೆರಡರ ಮಧ್ಯದಲ್ಲಿ ಅಂತ ಪ್ರೂವ್ ಮಾಡುವಂಥದ್ದು. ಫಸ್ಟ್ ವಿ ನೀಡ್ ಟು ಶೋ ದಟ್ ಎಫ್ ಎಕ್ಸ್ ಈಸ್ ಲೀನಿಯರ್ ಆ್ಯಂಡ್ ಬೌಂಡೆಡ್ ಆನ್ ಎನ್ ಸ್ಟಾರ್. ಸೊ ಲೆಟ್ ಅಸ್ ಗೋ ಫಾರ್ ದಟ್. ಬಿ ಎನಿ ಟು ಫಂಕ್ಷನ್ಸ್ ಇನ್ ಎನ್ ಸ್ಟಾರ್ ಕನ್ಸಿಡರ್ ಮಾಡ್ಕೊಳ್ಳೋಣ. ಎಫ್ ಮತ್ತು ಜಿ ಅಂತ ಆದರೆ ಆಲ್ಫಾ ಬೀಟಾ ಎರಡು ಸ್ಕೇಲರ್ಸನ್ನು ರ್ಯಾಂಡಮ್ಲಿ ತೊಗೊಂಡಿದ್ದೀವಿ. ಸೊ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅದು ಎರಡರ ಮಧ್ಯದಲ್ಲಿ ಇದೆ ಅನ್ನೋದನ್ನು ತೋರಿಸ್ತೀವಿ ನಾವು. ಎಫ್ ಎಕ್ಸ್ ಆಫ್ ಆಲ್ಫಾ ಎಫ್ ಪ್ಲಸ್ ಬೀಟಾ ಜಿ ಈಕ್ವಲ್ ಟು ಬೈ ದ ಡೆಫಿನೇಷನ್ ಎಫ್ ಎಕ್ಸ್ ಆಫ್ ಎಫ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಲ್ವಾ. ಸೊ ಇಲ್ಲಿ ಎಫ್ ಸ್ಥಾನದಲ್ಲಿ ಆಲ್ಫಾ ಎಫ್ ಪ್ಲಸ್ ಬೀಟಾ ಜಿ ಇದೆ. ಸೊ ಕ್ಯಾನ್ ಬಿ ರಿಟರ್ನ್ ಆಸ್ ಆಲ್ಫಾ ಎಫ್ ಪ್ಲಸ್ ಬೀಟಾ ಜಿ ಆಫ್ ಎಕ್ಸ್. ಸೊ ಬಟ್ ಆಲ್ಫಾ ಎಫ್ ಪ್ಲಸ್ ಬೀಟಾ ಜಿ ಆಫ್ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಆಲ್ಫಾ ಎಫ್ ಆಫ್ ಎಕ್ಸ್ ಪ್ಲಸ್ ಬೀಟಾ ಎಫ್ ಆಫ್ ಜಿ ಆಫ್ ಎಕ್ಸ್. ಓಕೆ, ಅಗೇನ್ ಇದು ಏನು ತೋರಿಸುತ್ತೆ ನಮಗೆ ಅಂತಂದರೆ ಎಫ್ ಎಕ್ಸ್ ಈಸ್ ಲೀನಿಯರ್ ಅಂತ ತೋರಿಸುತ್ತೆ. ನಾವು ಎಫ್ ಆಫ್ ಎಕ್ಸ್ ಅನ್ನ ಎಫ್ ಎಕ್ಸ್ ಆಫ್ ಎಫ್ ಆಗಿ ಬರಿತೀವಿ ನಾವು ಅಲ್ವಾ. ಓಕೆ, ಎಫ್ ಆಫ್ ಎಕ್ಸ್ ಅಂತಂದ್ರೆ ಅದು ಎಫ್ ಎಕ್ಸ್ ಆಫ್ ಎಫ್ ಸ್ಪ್ಲಿಟ್ ಮಾಡಿ ಬರೆದಿರುವಂಥದ್ದು. ಅದು ಯಾಕೆ ಅಂತಂದ್ರೆ ನಮಗೆ ಲೀನಿಯಾರಿಟಿ ಪ್ರಾಪರ್ಟಿಯನ್ನ ತೋರಿಸೋದಿಕ್ಕೆ. For any f belongs to n star, we get modulus of fx of f can be written as mod f of x. Mod f of x is always less than norm f into norm x. ಇದು ಬೌಂಡೆಡ್ನೆಸ್ ಪ್ರಾಪರ್ಟಿಯನ್ನು ಪ್ರೂವ್ ಮಾಡೋಕ್ಕೆ ಇರುವಂತಹ ಕಂಡೀಷನ್ ಅಲ್ವಾ. mod f x ಅನ್ನು norm f into norm x ಆಗಿ ಬರೀಲಿಕ್ಕೆ ಬರುತ್ತೆ ನಮಗೆ. ಈ ಪ್ರಾಪರ್ಟಿಯನ್ನು ಬೌಂಡೆಡ್ನೆಸ್ ಅಲ್ಲೂ ಕೂಡ ನಾವು ಪ್ರೂವ್ ಮಾಡ್ಕೊಂಡಿದ್ದೀವಿ. ಸೊ ಟೇಕಿಂಗ್ ನಾರ್ಮ್ ಎಕ್ಸ್ ಆಸ್ ಅ ಫಿಕ್ಸ್ಡ್ ಕಾನ್ಸ್ಟೆಂಟ್ in this equation, we note that fx is a bounded linear transformation on n star. Further, from this equation, mod of fx of f less than or equal to norm f into norm x, ಈ equation ಇಂದ norm fx will be equal to supremum of, this is by the definition of norm. ನಾರ್ಮಿನ ನೋಡಿ, ಪ್ರಿವಿಯಸ್ ಕ್ಲಾಸಲ್ಲಿ 3 ಥರದಲ್ಲಿ ನಾವು ನಾರ್ಮನ್ನು ಡಿಫೈನ್ ಮಾಡಿದ್ವಿ ಅಲ್ವಾ. ಸೊ ಅದರಲ್ಲಿ ಒಂದು ಕಾಂಬಿನೇಷನ್ ಲೆಸ್ ದೆನ್ ಆರ್ ಈಕ್ವಲ್ ಟು ಇರುವಂತಹ ಒಂದು ಕಾಂಬಿನೇಷನ್ ಈಕ್ವಲ್ ಟು ಸುಪ್ರೀಮಮ್ ಆಫ್ ಮಾಡ್ ಎಫ್ ಎಕ್ಸ್ ಆಫ್ ಎಫ್ where norm f less than or equal to 1 is less than or equal to ಇದು supremum of ಈಗ mod of fx of f is less than or equal to norm f into norm x ಅಂತ ಇದೆ. ಸೊ norm f into norm x, norm f less than or equal to 1 as it is ಆಯಿತು. ಇಲ್ಲಿ ಲೆಸ್ ದೆನ್ ಬಂತು, ಇದರದ್ದು ವ್ಯಾಲ್ಯೂನ ಇಲ್ಲಿ ಹಾಕಿದೆ. ಬಟ್ ಸುಪ್ರೀಮಮ್ಗಿಂತ ಇದ್ರ ಒಂದೇ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಿದ್ರೆ ಅದು ಯಾವಾಗಲೂ ಲೆಸ್ ದೆನ್ ಇದ್ದೇ ಇರತ್ತೆ ಅಲ್ವಾ. ಅದಕ್ಕೆ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ನಾರ್ಮ್ ಎಕ್ಸ್ ಆಯಿತು. ಹೆನ್ಸ್ ವಿ ಗೆಟ್ ನಾರ್ಮ್ ಎಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ನಾರ್ಮ್ ಎಕ್ಸ್. ಇದು ಒಂದು ಪಾರ್ಟಲ್ಲಿ ಪ್ರೂವ್ ಆಯಿತು. ನಮಗೆ ಬೇಕಾಗಿರುವಂಥದ್ದು ಈಕ್ವಾಲಿಟಿ ಹೋಲ್ಡ್ ಆಗಬೇಕು ಅಂತಂದರೆ ಈಗ ಇನ್ನೊಂದು ಪಾರ್ಟಲ್ಲಿ ಇದರ ರಿವರ್ಸ್ ಕೇಸನ್ನು ಪ್ರೂವ್ ಮಾಡಬೇಕು. ಅದಕ್ಕಾಗಿ ಯಾವ್ದಾದ್ರು ಒಂದು ಎಲಿಮೆಂಟ್ ಎಕ್ಸ್ ಅನ್ನ ಎನ್ ಅಲ್ಲಿ ತಗೊಳ್ಳಿ. ದೆನ್ ದರ್ ಎಕ್ಸಿಸ್ಟ್ ಅ ಫಂಕ್ಷನಲ್ ಎಫ್ ಬಿಲಾಂಗ್ಸ್ ಟು ಎನ್ ಸ್ಟಾರ್ ಸಚ್ ದಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ನಾರ್ಮ್ ಎಕ್ಸ್ ಅಂಡ್ ನಾರ್ಮ್ ಎಫ್ ಈಕ್ವಲ್ ಟು 1.
norm of x equal to supremum of, that is by the definition. ನೋಡಿ ಈ ಒಂದು ಡೆಫಿನೇಷನ್ ಸಿಗುವಾಗ ನಮಗೆ ಇನ್ನೊಂದು ಡೆಫಿನೇಷನ್ ಇದೆ ಫಾರ್ ಈಕ್ವಾಲಿಟಿಗೆ. ಸೊ ಆ ಡೆಫಿನೇಷನ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸುಪ್ರೀಮಮ್ ಆಫ್ ನಾರ್ಮ್ ಎಫ್ ಎಕ್ಸ್ ಆಫ್ ಎಫ್ ಆಯ್ತು ಅದು ಅಲ್ವಾ. ಓಕೆ, ನೋಡಿ ಒಂದ್ಸಲಿ ಇಲ್ಲಿ ತೋರಿಸ್ತೇನೆ ನಾನು ಅದು ಯಾವ ತರ ಬರುತ್ತೆ ಅಂತ. ನಾವು ಸುಪ್ರೀಮಮ್ ಅನ್ನ ಇಲ್ಲಿ ನಾರ್ಮ್ ಟಿ ಅನ್ನ ಈ ತರ ಡಿಫೈನ್ ಮಾಡ್ತೇವೆ. ಎನ್ ಟು ಎನ್ ಅಂಡ್ ಎನ್ ಡ್ಯಾಶ್ ಆರ್ ನಾರ್ಮ್ ಲೀನಿಯರ್ ಸ್ಪೇಸ್ ಆಗಿದ್ರೆ ಒಂದು ಟ್ರಾನ್ಸ್ಫಾರ್ಮೇಶನ್ ಟಿ ಫ್ರಮ್ ಎನ್ ಇಂಟು ಎನ್ ಡ್ಯಾಶ್ ಇರೋದು ಹೇಗ್ ಬರುತ್ತೆ, ನಾರ್ಮ್ ಟಿ ಈಕ್ವಲ್ ಟು ಸುಪ್ರೀಮಮ್ ಆಫ್ ನಾರ್ಮ್ ಟಿ ಆಫ್ ಎಕ್ಸ್ ಬೈ ನಾರ್ಮ್ ಎಕ್ಸ್ ವೇರ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಅಂಡ್ ಎಕ್ಸ್ ನಾಟ್ ಈಕ್ವಲ್ ಟು ಝೀರೋ. ಎಕ್ಸ್ ನಾಟ್ ಈಕ್ವಲ್ ಟು ಝೀರೋ ಇದ್ದಾಗ, ಅದೇ ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು ಒನ್ ಇದ್ದಾಗ ಸುಪ್ರೀಮಮ್ ಆಫ್ ದ ಸೆಟ್ norm tx where x belongs to n as usual equal to 1 ಇದ್ದಾಗ supremum of norm tx. ಸೊ ಇದೇ ಒಂದು ಕಂಡೀಷನ್ಸ್ ಅನ್ನ ಇಲ್ಲಿ ಎಫ್ ಗೆ ನಾವು ಅಪ್ಲೈ ಮಾಡಿಕೊಂಡು ಅದನ್ನ ವ್ಯಾಲ್ಯೂಸ್ ಅನ್ನ ಹಾಕೊಂಡಿರುವಂತದ್ದು. ಮತ್ತೆ ಯಾವುದೇ ರೀತಿಯಾದಂತಹ ಚೇಂಜಸ್ ಇಲ್ಲ ಇಲ್ಲಿ. ಓಕೆ, ಇಲ್ಲಿ ಮಾಡ್ಯುಲಸ್ ಬರ್ತಾ ಇದೆ ಅಷ್ಟೇ. ನಾರ್ಮ್ ಎಫ್ ಈಕ್ವಲ್ ಟು 1 ತೋರಿಸ್ತಾ ಇದೀವಿ. ಸೊ ಈ ಒಂದು ಕಂಡೀಷನ್ ಇಂದ ನಮ್ಗೆ ಇಲ್ಲಿ ಈಗ ಈ ಒಂದು ವ್ಯಾಲ್ಯೂಸ್ಗೆ ಸಿಗುವಂತದ್ದು ಅಲ್ವಾ, ಇದನ್ನ ಮಾಡ್ತಾ ಇದ್ವಿ ನಾವು. ಸೊ ಈ ಕಂಡೀಷನ್ ಇಂದ ಈ ವ್ಯಾಲ್ಯೂಸ್ ಅನ್ನ ಇಲ್ಲಿ ಹಾಕೊಂಡಾಗ ನೋಡಿ ಅದು ನೆಕ್ಸ್ಟ್ ಒಂದು ರೇಂಜ್ ಅಲ್ಲಿ ಇಲ್ಲಿ ಚೇಂಜ್ ಆಗಿರುವಂತದ್ದು. ಈಗ ಸುಪ್ರೀಮಮ್ ಆಫ್ ದಿಸ್ ಅಂತ ಅಂದ ಕೂಡ್ಲೆ ನೀವು ಇಲ್ಲಿ ಈ ಒಂದು ವ್ಯಾಲ್ಯೂ ಏನ್ ಹಾಕ್ತೀರಾ ಅದೆಲ್ಲ ಕೂಡ ನಮಗ್ ಮೊದಲು ಸಿಕ್ಕಿರುವಂತಹ ವ್ಯಾಲ್ಯೂಸ್, ಯಾವುದೇ ರೀತಿಯಾದಂತಹ ಹೊಸದನ್ನ ಹಾಕ್ತಾ ಇಲ್ಲ. ಬಟ್ ಎಲ್ಲಿಗೆ ಯಾವ್ದನ್ನ ಅಪ್ಲೈ ಮಾಡ್ಬೇಕು ಅನ್ನೋದು ಮಾತ್ರ ತುಂಬಾ ಇಂಪಾರ್ಟೆಂಟ್ ಹಾಕೊಂಡಿರುತ್ತೆ. ಸೊ ಈಗ ಇದನ್ನ ಪುನಃ ಸ್ಪ್ಲಿಟ್ ಮಾಡ್ತೀರಾ, ಲೆಸ್ ದನ್ ಆರ್ ಈಕ್ವಲ್ ಟು ನಾರ್ಮ್ ಎಕ್ಸ್ ಅಂತ ಬಂತು. ಈಗ ಸೆಕೆಂಡ್ ಕಂಡೀಷನ್ ಇಂದ ಇದು ಸಿಕ್ಕಿದೆ. ಈಗ ಇದು ರಿವರ್ಸ್ ಕಂಡೀಷನ್ ಸಿಕ್ಕಿರುವಂತದ್ದು. ಇಲ್ಲಿ ಫಸ್ಟ್ ಒಂದ್ ಕಂಡೀಷನ್ ಸಿಕ್ಕಿದೆ, ಅದರದ್ದು ನೆಕ್ಸ್ಟ್ ಅಲ್ಲಿ ಇನ್ನೊಂದು ಕಂಡೀಷನ್ ಸಿಕ್ಕಿರುವಂತದ್ದು. ಇದು ಎರಡು ಕಂಡೀಷನ್ ಇಂದ ನಮ್ಗೆ ಏನ್ ಸಿಗತ್ತೆ ಅಂತಂದ್ರೆ ನಾರ್ಮ್ ಎಕ್ಸ್ ಈಸ್ ಈಕ್ವಲ್ ಟು ನಾರ್ಮ್ ಆಫ್ ಎಫ್ ಎಕ್ಸ್ ಅಂತ ಆಯ್ತು. ಸೊ ಲಾಸ್ಟ್ಗೆ ನಮ್ಗೆ ಈಗ ತೋರ್ಸ್ಬೇಕಾಗಿರೋ ಉಳ್ಕೊಂಡಿರುವಂತಹ ವಿಷಯ ಏನು ಅಂತಂದ್ರೆ ಜೆ ಇಸ್ ಐಸೋಮೆಟ್ರಿಕ್ ಐಸೋಮಾರ್ಫಿಸಮ್ ಅಂತ ತೋರಿಸ್ಬೇಕು. ಅದರ ಸಲುವಾಗಿ ಐಸೋಮೆಟ್ರಿಕ್ ಐಸೋಮಾರ್ಫಿಸಮಿನ ಕಂಡೀಷನ್ಸ್ ಅನ್ನ ಅಪ್ಲೈ ಮಾಡ್ತೀವಿ ನಾವು. ಲೀನಿಯಾರಿಟಿ ಪ್ರಾಪರ್ಟಿಯನ್ನ ಪ್ರೂವ್ ಮಾಡಕ್ಕೆ ಎಫ್ ಆಫ್ ಎಫ್ ಎಕ್ಸ್ ಪ್ಲಸ್ ವೈ ಆಫ್ ಎಫ್ ಸ್ಪ್ಲಿಟ್ ಮಾಡಿದ್ರೆ ಇದರ ಡೆಫಿನೇಷನ್ ಪ್ರಕಾರ ಇದು ಎಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಪ್ಲಸ್ ವೈ, ಎಕ್ಸ್ ಇದ್ದಲ್ಲಿ ಎಕ್ಸ್ ಪ್ಲಸ್ ವೈ ಇದೆ ಹಾಕಿದ್ದೇನೆ. ಆಮೇಲೆ ಸ್ಪ್ಲಿಟ್ ಮಾಡಬಹುದು, ಎಫ್ ಎಕ್ಸ್ ಪ್ಲಸ್ ಎಫ್ ವೈ ಆಯ್ತು. ಎಫ್ ಎಕ್ಸ್ ಅಂತಂದ್ರೆ ಎಫ್ ಎಕ್ಸ್ ಆಫ್ ಎಫ್, ಎಫ್ ವೈ ಅಂತಂದ್ರೆ ಎಫ್ ವೈ ಆಫ್ ಎಫ್ ಆಯ್ತು. ಪುನಃ ಅದನ್ನೆರಡು ಕ್ಲಬ್ ಮಾಡಿದಾಗ ಎಫ್ ಎಕ್ಸ್ ಪ್ಲಸ್ ಎಫ್ ವೈ ಆಫ್ ಎಫ್ ಬಂತು. ಹೆನ್ಸ್ ಎಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಫ್ ಎಕ್ಸ್ ಪ್ಲಸ್ ಎಫ್ ವೈ. ಆಮೇಲೆ ಇನ್ನೊಂದು ಪ್ರಾಪರ್ಟಿ ಸ್ಕೇಲರ್ ಮಲ್ಟಿಪ್ಲೈ ಹಾಕೊಂಡಿರುವಂತದ್ದು, ಆ ಪ್ರಾಪರ್ಟಿಗೂ ಸಹಿತ ಪ್ರೂವ್ ಮಾಡಿದ್ದೇವೆ ನಾವು. ಎರಡೂ ಕೂಡ ನಮಗೆ ಏನ್ ಕೊಡ್ತಾ ಇದೆ ಅಂತಂದ್ರೆ ಲೀನಿಯರ್ ಪ್ರಾಪರ್ಟಿಯನ್ನ, ಅಂದ್ರೆ ಐಸೋಮೆಟ್ರಿಕ್ ಐಸೋಮಾರ್ಫಿಸಮ್ ಆಗ್ಲಿಕ್ಕೆ ಬೇಕಾದಂತಹ ನೆಸೆಸರಿ ಕಂಡೀಷನ್ ಅನ್ನ ಕೊಡ್ತಾ ಇದೆ. ಸೊ ಅವಾಗ ಇಕ್ವೇಶನ್ 9 ಮತ್ತೆ ಇಕ್ವೇಶನ್ 10 ಇಂದ ನಾವೇನ್ ಕನ್ಕ್ಲೂಡ್ ಮಾಡ್ಬೋದು ಅಂದ್ರೆ ಜೆ ಈಸ್ ಲೀನಿಯರ್ and J is an isometric isomorphism of n into n dash, n double star. So okay, next we have one definition. Isometric isomorphism mapping J from x to fx is called natural embedding or the conjugate mapping of n into n double star. Since J of n is the subset of n double star and n can be considered as a part of n double star without altering its basic structure, we shall write n is the subset of n double star in this sense. ಇಷ್ಟು ನೆನ್ಪಿಟ್ಕೊಳ್ಳಿ, n is the subset of n double star ಅಂತ. ಓಕೆ, ಸೊ ಈಗ ಎನ್ ಈಕ್ವಲ್ ಟು ಎನ್ ಡಬಲ್ ಸ್ಟಾರ್ ಆಗಿತ್ತು ಅಂತಂದ್ರೆ ಎನ್ ಅನ್ನ ನಾವು ರಿಫ್ಲೆಕ್ಸಿವ್ ಅಂತ ಕರಿತೀವಿ. ಎನ್ ಇಸ್ ಅ ಫೈನೈಟ್ ಡೈಮೆನ್ಷನಲ್ ನಾರ್ಮಡಸ್ ಪ್ಲೇಸ್ ಹಾಕೊಂಡಿತ್ತು ಅಂತಂದ್ರೆ ಎನ್ ಸ್ಟಾರ್ ಆಲ್ಸೋ ಫೈನೈಟ್ ಡೈಮೆನ್ಷನಲ್ ಹಾಕೊಂಡಿರತ್ತೆ, ಮತ್ತೆ ಎನ್ ಅದರದ್ದು ರಿಫ್ಲೆಕ್ಸಿವ್ ಆಗಿರುತ್ತೆ. Okay, this is about today's class. Let us continue further in the next class.